ಗೃಹ ಸಚಿವರ ಖಾತೆಯಲ್ಲಿ ಸರ್ ಡಿಕೆ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಬಳ್ಳಾರಿ ಇನ್ಸಿಡೆಂಟ್ ಸಂಬಂಧಪಟ್ಟ ಹಾಗೆ ಅವರೇ ಮೀಟಿಂಗ್ ಗಳನ್ನ ತೆಗೆದುಕೊಳ್ತಾರೆ, ಅವರೇ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಕುಮಾರಸ್ವಾಮಿ ಅವರ ಆರೋಪ ಅಂದ್ರೆ ರಬ್ಬರ್ ಸ್ಟಾಂಪ್ ಗೃಹ ಮಂತ್ರಿಗಳು ಅಲ್ಲಿ ಹೋದಾಗ ಸ್ವಾಭಾವಿಕವಾಗಿ ಮಾತಾಡ್ಲೇಬೇಕಲ್ಲ. ಮಂತ್ರಿಗಳು ಇಲಾಖೆ ಬೇರೆ ಇದ್ರು, ಸಮಸ್ಯೆ ಆಗಿದ್ದು ಪೊಲೀಸು, ಸ್ವಾಭಾವಿಕ ಹೋದಾಗ ಅವ್ರ ಇನ್ಫಾರ್ಮೇಶನ್ ತಗೋಬೇಕಾಗ್ತದೆ, ಕೇಳಬೇಕಾಗ್ತದೆ ಅವ್ರನ್ನ. ಸೊ ಅದು ಕೇಳಿದ್ರೆ ತಪ್ಪೇನಲ್ಲ. ಅದು ಈಗ ಅಲ್ಲಿ ಹೋಮ್ ಮಿನಿಸ್ಟರ್ ಅಂತ ಇಲ್ಲೇ ಹೋಗೇ ಇಲ್ಲ, ಹೋದವ್ರು ಯಾರೇ DCM ಅವರು. ಅನಿವಾರ್ಯ ಅವ್ರ ಜಾಗದಾಗ ಬೇರೆ ಯಾರು ಹೋಗಿದ್ರು ಕೂಡ ಪೊಲೀಸ್ SP ಜೊತೆ ಸಭೆ ಮಾಡಲೇಬೇಕು. ಅದನ್ನು ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಏನು ತಪ್ಪಂತ ಹೇಳಿಕ್ಕಾಗುತ್ತೆ. ಉಸ್ತುವಾರಿ ಸಚಿವರಲ್ಲ, ಗೃಹ ಇಲಾಖೆ ಸಚಿವರೇನಲ್ಲ, DCM ಅನ್ನೋದು ಅಸಂವಿಧಾನಿಕ ಹುದ್ದೆ. ಅವರು ಮಂತ್ರಿ ಲೆಕ್ಕಕ್ಕೆ ಬರ್ತಾರೆ. ಅವ್ರಿಗೇನು ಬೇರೆ ಎಕ್ಸ್ಟ್ರಾ ಕೊಂಬಿರಲ್ಲ. ಇರ್ಬೋದು, ಅವ್ರು ಹೇಳಿದ ವ್ಯಾಖ್ಯಾನ ಬೇರೆ ಇರ್ಬೋದು. ನಮ್ದು ಮಂತ್ರಿ ಅಂದ್ರೆ ಮಂತ್ರಿನೇ, ಅದು ಆ ಇಲಾಖೆ ಇರ್ಬೋದು, ಇಲ್ಲದೆ ಇರ್ಬೋದು. ಹೋದಾಗ ಘಟನೆ ಯಾವುದೊಂದು ಆಕ್ಸಿಡೆಂಟ್ ಆಗಿರ್ತೈತೆ, KSRTC ಅವರು ಯಾರೋ PWD ಕರೆಸಿ ಮಾತಾಡ್ತೀವಿ, ಅವ್ರ ಇಲಾಖೆಗೆ ಸಂಬಂಧ ಇರೋಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಆ ಇಲಾಖೆಯನ್ನು ಕರೆಸಿ ಮಾತಾಡ್ತೀವಿ. ಇದು ಪೊಲೀಸ್ ಸಂಬಂಧಪಟ್ಟದ್ದು, ಪೊಲೀಸ್ ಇನ್ಸಿಡೆಂಟ್ ಆಗಿದೆ. ಅವ್ನ ಕರೆದು ಮತ್ತೆ ಯಾರನ್ನೇ ಕರೆದು ಮಾತಾಡುವಂಥ ಅಧಿಕಾರ ಮಂತ್ರಿಗಳಿಗೆ ಇದೆ. ಅದು ಎಲ್ಲ ಮಂತ್ರಿಗಳಿಗೆ ಆ ಜಿಲ್ಲೆಗೆ ಹೋದಾಗ. ಸರ್, ಕೋಗಿಲು ವಿಚಾರದಲ್ಲಿ KC ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿದ್ರು, ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಈಗ ಗಡಿ ಭಾಗದಲ್ಲಿ ಮಲಯಾಳಂ ಕಡ್ಡಾಯ ಮಾಡಿದ್ದಾರೆ, ಕೇರಳದ ಪಾಲಿಸಿ ತಂದಿದ್ದಾರೆ, ಬಿಲ್ ಪಾಸ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ವೇಣುಗೋಪಾಲ್ ಅವರ ಸ್ಟ್ಯಾಂಡ್ ಏನು ಸರ್? ಈಗ ಮಧ್ಯಪ್ರವೇಶ ಮಾಡಲ್ಲ ಯಾವ್ದು ಮಲಯಾಳಂ ಸ್ಟೇಟ್ ಅವ್ರದ್ದು. ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದ್ದಾವೆ. ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥ ಸಮಸ್ಯೆ ಆಗುತ್ತಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ನಾವು ಅದಕ್ಕೆ ಹೇಳ್ಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್. ಸೊ ಸುಮಾರು 70-80% ಎಲ್ಲ ಜನ ಕನ್ನಡನ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರು ಇದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಕೋಗಿಲು ವಿಚಾರದಲ್ಲಿ ಸರ್, ಅಲ್ಲಿ ಸರ್ಕಾರ CM ರಿಯಾಕ್ಟ್ ಕೂಡ ಮಾಡಿದ್ರು. ಬಟ್ ಇಲ್ಲಿ ಈಗ CM ಟ್ವೀಟ್ ಮಾಡಿರೋದು ಬಿಟ್ರೆ ಬೇರೆ ಏನು ಆಕ್ಷನ್ ಆಗ್ತಾ ಇಲ್ಲ ಕನ್ನಡ ಶಾಲೆಗಳು. ಹೇಳ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ. ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದಾರೆ, ಅವರು ಅದನ್ನ ನೋಡ್ತಾರೆ, ಮಾಡ್ತಾರೆ. ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗಿಯಲ್ಲ, ಟ್ವೀಟ್ಗೆ ಅಷ್ಟೇ ಮುಗಿಯಲ್ಲ. ಪರ್ಸನಲಿ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ, ಹೇಳಬೇಕಾಗತ್ತೆ. ಅದನ್ನು ಮಾಡ್ತಾರೆ ಅವರು. ಬೆಳಗಾವಿ ಶುಗರ್ ಫ್ಯಾಕ್ಟರಿ ಹೌದೌದು, ನಿನ್ನೆ ಆಗಿದ್ದಾರೆ. ನಮ್ಮ ಪೊಲೀಸರು ಅಟೆಂಡ್ ಮಾಡಿದಾರೆ ಹೋಗಿ. ಬಾಯ್ಲರ್ ಬ್ಲಾಸ್ಟ್ ಅಲ್ಲ, ಅದು ಒಂದು ಎಕ್ವಿಪ್ಮೆಂಟ್ ಬ್ಲಾಸ್ಟ್ ಆಗಿದ್ದಾರೆ. $1 ಕೋಟಿ ಪರಿಹಾರ ಕೊಡಿ ಅಂತಿದ್ದಾರೆ ಸರ್. ಕಾರ್ಖಾನೆಯವರು ಇನ್ನೂ ಪರಿಹಾರ ಕೊಟ್ಟಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ. ಅಲ್ಲ, ಕೊಟ್ಟಿದ್ದಾರೆ, ನೀನು ಘೋಷಣೆ ಮಾಡಿದಾರಲ್ಲ, 20 ಲಕ್ಷ ಅಂತ ನೀನು ಘೋಷಣೆ ಮಾಡಿದ್ದಾರೆ ಅದಕ್ಕೆ. ಸೊ ಇನ್ನು ಬೇರೆ ಇನ್ಶೂರೆನ್ಸ್ ಇಂದ ಬರ್ತದೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಅವರಿಗೆ, ಅವರು ಕಾರ್ಮಿಕ ಇಲಾಖೆಯಿಂದ ಬರ್ತದೆ ಇನ್ಶೂರೆನ್ಸ್, ಇನ್ನು ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರ್ತದೆ.